ಇವತ್ತು ಆಗಿರುವಂತಹ ಮತದಾನ ಪರ್ಸೆಂಟೇಜ್ ಏನು ಅಂತ ಒಂದ್ ಕಡೆಗೆ ತೋರಿಸ್ತೀವಿ ನಿಮಗೆ, ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ. ಇನ್ನೊಂದಿಷ್ಟು ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೂಡ ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ, ದೇವರಾಜೇಗೌಡ ದಾಖಲೆಯನ್ನ ಕೊಟ್ಟಿದ್ದಾರೆ, ಅವರ ಆರೋಪ ನಿಜ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಷಡ್ಯಂತ್ರ ಆಗಿದೆ, ಪ್ರಜ್ವಲ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲಿ. ಜೇಡರ ಬಲೆಯಂತೆ ರೇವಣ್ಣರನ್ನ ಸಿಕ್ಕಿಸಿದ್ದಾರೆ ಅಂತ ಅಶೋಕ್ ಅವರೀಗ ಮಾತನಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಹೊಟ್ಟೆ ಉರಿಯುವುದು ಅಂತ ಅಶೋಕ್ ಅವರ ವಾಗ್ದಾಳಿ. ನಮಗೆ ಉಳಿಗಾಲ ಇಲ್ಲ ಅಂತ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಅವರು ಕಾಂಗ್ರೆಸ್ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ ಹರಿಹಾಯ್ದಿದ್ದಾರೆ. ಮುಖ್ಯವಾಗಿ ನಿಮ್ಮದೇ ಮುಖಂಡ ದೇವರಾಜೇಗೌಡ ಅವರ ಆರೋಪ, ಇದರ ಹಿಂದೆ ಸೂತ್ರಧಾರಿಗಳು ಡಿ ಕೆ ಶಿ ಅನ್ನುವಂಥದ್ದು ಹೌದಾ? ಅಲ್ಲ, ದೇವರಾಜೇಗೌಡ ಒಬ್ಬ ಲಾಯರು, ವಕೀಲ. ಅವ್ನಿಗೆ ಯಾವುದನ್ನು ಹೇಳಬೇಕು, ಯಾವುದನ್ನು ದಾಖಲೆ ಕೊಡಬೇಕು ಎಲ್ಲ ಗೊತ್ತಿರುವಂಥ ಮನುಷ್ಯ. ಯಾರೋ ದಾರೆಗೆ ಹೋಗೋ ಮನುಷ್ಯ ಅಲ್ಲ, ಕೋರ್ಟ್ಗಳಲ್ಲಿ ವಾದ ಮಾಡಿರೋನು. ಅದರಿಂದ ಅವ್ನು ದಾಖಲೆ ಸಮೇತ ಕೊಟ್ಟಿರೋದ್ರಿಂದ ಇದಕ್ಕೂ 100% ನಿಜ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತೈತೆ. ನನಗೆ ಅನಿಸೋದು, ಒಂದು ಸರ್ಕಾರವಾಗಿ ಇಂಥ ಒಂದು ಪಾಪಕೃತ್ಯಕ್ಕೆ ಒಂದು ಸರ್ಕಾರನೇ ಇಳಿದುಬಿಟ್ರೆ ನಿಜಕ್ಕೂ ಜನರ ಪಾಡೇನು? ಯಾವ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡಬೇಕಾಯಿತು, ಆ ಹೆಣ್ಣು ಮಕ್ಕಳದ ಇದನ್ನೆಲ್ಲ ತೊಗೊಂಡೋಗಿ ನೀವು ಹಂಚೋ ಅಂಥದ್ದು. ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಮಾಡಿ, ಆ ಲಕ್ಷಾಂತರ ಪೆನ್ ಡ್ರೈವ್ ಹಂಚೋಕ್ಕೆ ಬೇಕಾಗೋದು ಒಂದು 60-70 ಲಕ್ಷ ದುಡ್ಡು ಬೇಕು. ಅದನ್ನು ಕೊಟ್ಟವ್ರು ಯಾರು? ಮತ್ತು ಈ ಅಪರಾಧಿಗಳು ಯಾರ್ಯಾರು ಈಗ ಸಂಸತ್ತ ಇದ್ದಾರೆ ಅವ್ರಿಗೆ ಆಮಿಷ ಕೊಟ್ಟಿದ್ದಾರೆ ಅಂತಲೂ ಕೂಡ ಆಪಾದನೆ ಮಾಡಿದ್ದಾರೆ ದೇವರಾಜೇಗೌಡ. ಅದೇ ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇದರಿಂದ ಒಂದು ಷಡ್ಯಂತ್ರ ಅಡಗಿದೆ. ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದೆ, ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ರೇವಣ್ಣ ಅವ್ರನ್ನ ಸಿಕ್ಕಿಸುವಂಥ ಪ್ರಯತ್ನವನ್ನು ಸರ್ಕಾರ ಯಾವ ರೀತಿ ಎಣೆದಿದೆ, ಒಂಥರ ಜೇಡರ ಬಲೆ ರೀತಿ ಎಣೆದಿದೆ. ಹೋಗಿ ಸಿಕ್ಕಾಕೊಂಡೇ ಬೇಕು ಆ ಥರದ ಒಂದು ಜೇಡರ ಬಲೆ ವ್ಯವಸ್ಥೆಯನ್ನು ಮಾಡಿ ರೇವಣ್ಣ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿಟ್ಟು ಇವತ್ತು ಜೈಲಿಗೆ ಕಳಿಸೋವಂಥ ಒಂದು ಹೀನ ಕಾರ್ಯವನ್ನು ಸಿದ್ದರಾಮಯ್ಯನವರ ಸರ್ಕಾರ, ಇಡೀ ಕ್ಯಾಬಿನೆಟ್ ಮಾಡಿದೆ. ಅಂದರೆ ಇವತ್ತು ಅಪರಾಧಿ ಸ್ಥಾನದಲ್ಲಿ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಯಾಕೆ ಸರ್ಕಾರಕ್ಕೆ ಯಾಕೆ ನಿಮ್ಮ ಮೇಲೆ ಇದು ಅಂತ? ಒಂದು, ದೇವರಾಜೇಗೌಡ ಕೆಲವು ಆರೋಪ ಮಾಡಿದರೆ, ಮೋದಿಯವರು ಕೂಡ ಕೆಲವರೊಂದು ಆರೋಪಗಳನ್ನು ಮಾಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅವ್ರಿಗೆ ಸಹಿಸ್ತಾ ಇಲ್ಲ, ಜೊತೆಗೆ ಒಕ್ಕಲಿಗ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನುವಂಥದ್ದು, ಜೊತೆಗೆ ಕಾಂಗ್ರೆಸ್ಗೆ ಎಲ್ಲ ಮಾಹಿತಿ ಇತ್ತು, ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲ ಮಾಹಿತಿ ಇತ್ತು. ಈ ಮಾಹಿತಿ ಇದ್ರೂ ಕೂಡ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಅವರು ಈ ಹೊಂದಾಣಿಕೆ ಏನಾಗಿದೆ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಅವ್ರಿಗೆ ಹೊಟ್ಟೆಯಲ್ಲಿ ಒಂಥರ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ಅವ್ರ ಜೊತೆ ಅವ್ರು ಬರ್ತಾರೆ ಅಂತ ತಿಳ್ಕೊಂಡಿದ್ರು. ಹಿಂದೆ ಅವ್ರ ಜೊತೆ ಸರ್ಕಾರ ಮಾಡಿದರು, ಅಲಯನ್ಸ್ ಮಾಡ್ಕೊಂಡು ನಮ್ಮ ಜೊತೆನೇ ಉಳಿತಾರೆ ಅವರು ಅನ್ನೋದು ತಿಳ್ಕೊಂಡಿದ್ರು. ಯಾವಾಗ ಅವರು ಬಿ ಜೆ ಪಿ ಜೊತೆ ಬಂದರು, ಅದಕ್ಕೆ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಶುರುವಾಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಎರಡೂ ಪಾರ್ಟಿ ಒಂದಾದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಉಳ್ಗಾಲ ಇಲ್ಲ, ಅದಕ್ಕೋಸ್ಕರ ಇವ್ರನ್ನ ದೇವೇಗೌಡರ ಕುಟುಂಬವನ್ನು ಮಾನ ಮರ್ಯಾದೆ ಹರಾಜು ಹಾಕಿದ್ರೆ ನಾವು ಬಾಳೋಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇಡೀ ಸರ್ಕಾರನೇ ಈ ಥರ ಒಂದು ಪೆನ್ ಡ್ರೈವ್ ತಯಾರು ಮಾಡಿ, ಅದನ್ನು ಪ್ರಾಯೋಜಿತ ಮಾಡಿ ಅದನ್ನು ಹಂಚಿ, ಅವ್ರ ಮೇಲೆ ಏನು ಕೇಸ್ ಹಾಕ್ದಂಗೆ ಯಾರು ಹಂಚಿದ್ರು ಅವರು ದೊಡ್ಡ ಅಪರಾಧಿಗಳು ಇವತ್ತು. ಯಾಕಂದರೆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಯನ್ನು ಬೀದಿಗಳಲ್ಲಿ ಹಂಚಿದೆ. ನಿಮಗೆ ಈಗ ನೀವೇ ಕ್ಲೈಮ್ ಮಾಡ್ತಾ ಇದ್ದೀರಾ, ಸರ್ಕಾರದ ಚಿತಾವಣೆ ಇದೆ, ಮುಖ್ಯಮಂತ್ರಿಗಳು ಡಿ ಕೆ ಶಿ ಅವರ ಚಿತಾವಣೆ ಇದೆ, ಅವರೇ ಸೂತ್ರಧಾರಿಗಳು ಪೆನ್ ಡ್ರೈವ್ ಹಂಚಿಕೆ ಅಂತ. ಇದನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಬಿ ಜೆ ಪಿ, ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ? ಇಲ್ಲ, ಈಗ ದೇವರಾಜೇಗೌಡ ವಕೀಲ ನೇರವಾದ ಆಪಾದನೆ ಮಾಡಿದ್ದಾರೆ, ಇವರೇ ಸರ್ಕಾರನೇ ಅಂತೇಳಿ. ಮತ್ತು SITಯಲ್ಲಿ ಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ, ಡಿ ಕೆ ಹೆಸರು ಹೇಳಬೇಡಿ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಒತ್ತಡ ತಂದಿದ್ದಾರೆ ಅಂತ. ಹಂಗಾರೆ SITಗೆ ಏನು ಬೆಲೆನೇ ಇಲ್ಲ, 3 ಪೈಸದ ಬೆಲೆನೂ SITಗೆ ಉಳಿದಿಲ್ಲ ಇವತ್ತು. ಯಾಕಂದರೆ ಅಲ್ಲಿನ ಅಧಿಕಾರಿಗಳೆಲ್ಲ ಸರ್ಕಾರವನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ನ್ಯಾಯ ಸಿಗೋದೆಲ್ಲಿ? SIT ರಚನೆ ಆಗಿರೋದು ನ್ಯಾಯತೆಗಳಕ್ಕೆ, ಪೊಲೀಸ್ ಅಧಿಕಾರಿಗಳು ನ್ಯಾಯನ ಹುಡುಕಬೇಕು. ಅದಕ್ಕೆ ಮುಂಚೆ ಈ ಕೇಸನ್ನು ಮುಚ್ಚಾಕುವಂಥದ್ದು. ಮತ್ತು ಈಗ ಹಂಚಿದ್ರಲ್ಲ ಪೆನ್ ಡ್ರೈವ್ಗಳನ್ನ, ಅದು ದೊಡ್ಡ ಅಪರಾಧ, ಇದಕ್ಕಿಂತ ದೊಡ್ಡ ಅಪರಾಧ ಅದು. ಅವ್ರನ್ನ ಯಾಕೆ ಇದುವರೆಗೂ ಬಂಧಿಸಿಲ್ಲ, ಅವ್ರನ್ನ ಯಾಕೆ ಜೈಲ್ಗಟ್ಟಿಲ್ಲ? ಮತ್ತು ಡ್ರೈವರ್ನ ಈಗ ಬೇರೆ ದೇಶಕ್ಕೆ ಕಳಿಸಿದಿರಲ್ಲ, ಆ ಒಬ್ಬ ಡ್ರೈವರ್ಗೆ ವಿದೇಶಕ್ಕೆ ಹೋಗೋವಂಥ ತಾಕತ್ತು ಇರ್ತೈತಾ? ನೀವೇ ಯೋಚನೆ ಮಾಡಿ. ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು, ಹೋಗ್ಬೇಕು, ಅವನು ದುಬೈಗೆ ಹೋಗ್ಬೇಕು, ಆಸ್ಟ್ರೇಲಿಯಾಗೆ ಎಲ್ಲೋ ಹೋಗ್ಬೇಕಾದ್ರೆ ಅವನಿಗೆ ಫ್ಲೈಟ್ ಟಿಕೆಟೇ ಒಂದು 7-8 ಲಕ್ಷ ರೂಪಾಯಿ ಆಗುತ್ತೆ. ಅಲ್ಲಿ ಇರೋಕ್ಕೆ ರೂಮು, ಅಲ್ಲಿರೋ ಊಟ ತಿಂಡಿ ಎಲ್ಲ ಸೇರಿದ್ರೆ ಲಕ್ಷಾಂತರ ರೂಪಾಯಿ. ಒಬ್ಬ ಡ್ರೈವರ್ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರ್ತೈತೆ? ಆ ದುಡ್ಡೆಲ್ಲ ಸ್ಪಾನ್ಸರ್ ಮಾಡಿದವ್ರು ಯಾರು? ಇದೆಲ್ಲ
ನೋಡ್ತಾ ಇದ್ದರೆ ಸರ್ಕಾರ ಇದರಲ್ಲಿ ನೇರವಾಗಿ ಪಾತ್ರ ಆಗಿದೆ. ಅವ್ರಿಗೇನು ಅಂತಂದರೆ ಚುನಾವಣೆಗೋಸ್ಕರ ಬಿ ಜೆ ಪಿ ಮೇಲೆ ಮತ್ತು JDS ಮೇಲೆ ಒಂದು ಕೆಟ್ಟ ಒಂದು ಭಾವನೆ ಬರೋ ರೀತಿ ಬಿಂಬಿಸಬೇಕು ಅಂತೇಳಿ ಮಾಡಿರೋವಂಥ ಕುತಂತ್ರ ಅಂತ ಈಗ ದೇವರಾಜೇಗೌಡ ಬಿಡುಗಡೆ ಮಾಡಿರೋವಂಥ ಒಂದು ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು, ನೀವು ಕೂಡ ಒಪ್ಕೊಳ್ತಾ ಇದ್ದೀರಾ, BJP ಕೂಡ ಅಧಿಕೃತವಾಗಿ ಒಪ್ಕೊಳ್ತಾ ಇದೆ. ಯಾವ ರೀತಿ ಹೋರಾಟ ಮಾಡ್ತೀರಾ ಇದನ್ನು? ಕಾನೂನು ಹೋರಾಟ ಮಾಡ್ತೀರಾ? ಈಗ ನಮ್ಮ ಕೇಂದ್ರದ ನಾಯಕರ ಜೊತೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀರಿ, ಮತ್ತು JDS ನಾಯಕರ ಜೊತೆನೂ ಚರ್ಚೆ ಮಾಡ್ತಾ ಇದ್ದೀರಿ, ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೀರಿ. ಮುಂದೆ ಈಗ ಯಾಕೆಂದರೆ ಒಂದು ತಿರುವು ಸಿಕ್ಕಿದೆ ಇದಕ್ಕೆ, ಈಗ ಒಂದು ಸೈಡ್ ಆಗ್ತಾಯಿದೆ, ತಿರುವು ಸಿಕ್ಕಿದೆ. ಇದನ್ನು ಮಾಡಿರೋದೇ ಸರ್ಕಾರ ಅಂತ ಮೇಲ್ನೋಟಕ್ಕೆ ಎಲ್ಲ ರೀತಿ ಕಾಣಿಸ್ತಾ ಇದೆ. ಆದ್ದರಿಂದ ಇದನ್ನು ಹೋರಾಟವಾಗಿ ತೆಗೆದುಕೊಳ್ಬೇಕು. ಈಗಾಗಲೇ JDS ಅವರು ಹೋರಾಟ ಶುರು ಮಾಡಿದ್ದಾರೆ. ನಮ್ಮ ಪಾರ್ಟಿಯಿಂದ ಏನು ಹೋರಾಟ ಮಾಡಬೇಕು ಅಂತ ನಮ್ಮ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಇನ್ನೂ ಭಾಳಷ್ಟು ಫೇಸ್ಗಳು ಎಲೆಕ್ಷನ್ನು ಉತ್ತರ ಭಾರತದ ಭಾಗದಲ್ಲಿ ಇನ್ನೂ ಭಾಳಷ್ಟು ಎಲೆಕ್ಷನ್ಸು ಇರೋದರಿಂದ ಈ ವಿಚಾರವನ್ನೇ ಹೇಗೆ ತಗೊಂಡೋಗ್ಬೇಕು ಅಂತ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಂದುವರಿಸ್ತೀರಿ. ಈಗ ಸಂತ್ರಸ್ತೆಯರಿಗೆ ಒಂದು ರೀತಿಯಲ್ಲಿ ಶಾಕು, ಯಾರು ನಮ್ಮನ್ನು ಕಾಪಾಡಬೇಕಾಗಿತ್ತೋ ಅವರೇ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಮ ಆರೋಪ. ಈಗ ಸಂತ್ರಸ್ತೆಯ ಪಾಡು ಯಾವ ರೀತಿ ಇರುತ್ತೆ ಅನ್ನೊಂದು, BJP ಯಾವ ರೀತಿ ಅವ್ರಿಗೆ ನೈತಿಕ ಧೈರ್ಯ, ನೈತಿಕ ಸಪೋರ್ಟ್ ಕೊಡುತ್ತೆ ಅಂತ? ಯಾವ ಒಂದು ಚುನಾಯಿತ ಸರ್ಕಾರ ಹೆಣ್ಮಕ್ಕಳ ಮಾನ ಮರ್ಯಾದೆ ರಕ್ಷಣೆ ಮಾಡಬೇಕಾಯಿತು, ಅದೇ ಸರ್ಕಾರ ಬೀದಿಗಿಳಿದು ಆ ಹೆಣ್ಮಕ್ಕಳ ಮಾನ ಮರ್ಯಾದೆಯನ್ನು ಬೀದಿಗಳಲ್ಲಿ ಪೆನ್ ಡ್ರೈವ್ ಹಂಚೋ ಮುಖಾಂತರ ಮಾಡ್ತಾ ಇದೆ. ನೇರ ಆಪಾದನೆಯನ್ನು ಅಡ್ವೊಕೇಟು ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನ ಏನು ಬಟ ಅವರ ನಿಜ ಬಣ್ಣ, ಕಾಂಗ್ರೆಸ್ಸಿನ ಗೋಮುಖ ವ್ಯಾಘ್ರ ಅಂತಾರಲ್ಲ, ಈ ಗೋಮುಖ ವ್ಯಾಘ್ರದ, ಈ ಸರ್ಕಾರದ ಗೋಮುಖ ವ್ಯಾಘ್ರದ ಬಣ್ಣ ಬಯಲಾಗ್ಬಿಟ್ಟಿದೆ ಈಗ. ಅದರಿಂದ ಸರ್ಕಾರ ಒಂದು ರೀತಿ ಆ ಒಂದು ನೋವಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ, ಬಾಂಡ್ಲಿಯಿಂದ ಬಿದ್ದು ಬೆಂಕಿ ಮೇಲೆ ಬಿದ್ದಂಗೆ ಆಗಿದೆ ಸ್ಥಿತಿ. ಅವರು ಯಾರು ನಮ್ಮನ್ನು ಕಾಪಾಡ್ತಾರೆ ಸರ್ಕಾರ ಅಂತ ತಿಳ್ಕೊಂಡಿದ್ರು, ಅದನ್ನು ಬಾಂಡ್ಲಿಯಿಂದ ಬೆಂಕಿ ಒಳಗಡೆ ಬಿದ್ದಂಗೆ ಅನುಭವ ಆಗ್ತಾಯಿದೆ ಅಂತ ಅನಿಸ್ತೈತೆ. ಅದರಿಂದ BJP ಈ ವಿಚಾರವಾಗಿ ಅವರಿಗೆ ಕಾನೂನು ನೆರವು ಕೊಡುವಂಥ ದೃಷ್ಟಿಯಿಂದನೂ ಕೂಡ ನಾವು ಯೋಚನೆ ಮಾಡ್ತೀರಿ. ಪಾರ್ಟಿಯಲ್ಲಿ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತೀವಿ. ಎಲ್ಲರೂ ಶಿವರಾಮೇಗೌಡರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾತು ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಅವರು DKC ಜೊತೆ ಫೋನಲ್ಲಿ ಏನಿದ್ರು ಅದನ್ನು ದೇವರಾಜೇಗೌಡರು ಕನೆಕ್ಟ್ ಮಾಡಿ ಮಾತಾಡ್ಸಿದ್ರು ಅಂತ. ಅವೆಲ್ಲ ಸಾಕ್ಷಿ ಸಮೇತ ಬಂದ್ಬಿಟ್ಟಿದೆ ಮಾಧ್ಯಮದಲ್ಲಿ. ನಾನು ಕೂಡ ಸಾಕ್ಷಿ ಸಮೇತವಾಗಿ ನೋಡಿಬಿಟ್ಟಿದ್ದೀನಿ. ಸಾಕ್ಷಿ ಅವ್ರು ಮಾತಾಡಿರೋದು, ಅವರು ಹೇಳಿಕೆ ಕೊಟ್ಟಿರೋದು, ಮಾತಾಡಿರೋದು ನಿಜ ಅಂತ ಒಪ್ಕೊಂಡ್ಮೇಲೆ ಇದು ಈಗ ಶಿವರಾಮೇಗೌಡ BJP ಆದರೆ ಅವ್ರು ಯಾಕೆ ಕಾಂಗ್ರೆಸ್ ಅವ್ರು ಭೇಟಿ ಮಾಡಿದ್ರು? ನಮಗೂ ಕಾಂಗ್ರೆಸ್ ಅವ್ರಿಗೂ ಆಗಿ ಬರಲ್ಲ. ಕಾಂಗ್ರೆಸ್ಸನ್ನು ಯಾಕೆ ಭೇಟಿ ಮಾಡಿದ್ರು ಗೊತ್ತಿಲ್ಲ. ಅದನ್ನು ನಮ್ಮ ಪಾರ್ಟಿ ಅಧ್ಯಕ್ಷರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅವ್ರು ಯಾಕೆ ಭೇಟಿ ಮಾಡಿದ್ರು? ಪಾರ್ಟಿ ಅನುಮತಿ ತೊಗೊಂಡಿದ್ರ? ಪಾರ್ಟಿಗೆ ಇದ್ರ ಬಗ್ಗೆ ಗಮನಕ್ಕೆ ತಳೆದಿದ್ದ? ಇನ್ನೂ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದರಿಂದ ಎಲ್ಲ ಒಂದು ಕಡೆ ಒಂಥರ ಷಡ್ಯಂತ್ರದ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಅದಕ್ಕೆ CBI ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿ. ಕೊನೆಯ ಪ್ರಶ್ನೆ ಸರ್, ಖಾಸಗಿ ವಾಹಿನಿಗೆ ಪ್ರಧಾನಿ ಮೋದಿ ಅವರು ಸಂದರ್ಶನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದ ಚಿತಾವಣೆ, ಕಾಂಗ್ರೆಸ್ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿದೆ. ಪ್ರಜ್ವಲ್ ವಿಚಾರ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗಲೇ ಆಗಿತ್ತು, ಕ್ರಮ ತೆಗೆದುಕೊಳ್ಳಿಲ್ಲ. ಈಗ ಎಲೆಕ್ಷನ್ ಆದಮೇಲೆ ಒಕ್ಕಲಿಗರ ಮತದಾನ ಆದ ನಂತರ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಪರಾರಿ ಆದಾಗ ಗೊತ್ತಿತ್ತು, ತಡಿಲಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಪ್ರಧಾನಿ ಏನು ಮಾತಾಡಿದಾರೋ ಅವ್ರಿಗೆ ನನಗನ್ಸುತ್ತೆ ನಮಗಿಂತ 100 ಪಟ್ಟು ಇನ್ಫಾರ್ಮೇಷನ್ಸ್ ಇರ್ತದೆ. ಸೊ ನೇರವಾಗಿ ಅವರು ಈ JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ ಇದ್ದಾಗೆಲ್ಲ ಇದೆಲ್ಲ ಮಾಡಿದ್ದಾರೆ. ಅವರು ಇದೆಲ್ಲ ಮಾಡಿಸಿದ್ದಾರೆ. ಯಾಕಂದರೆ ಅವ್ರನ್ನ ಹಿಡಿದಿಟ್ಕೊಳ್ಳೋಕ್ಕೆ ಒಂದು ದಾರಿ ಅಂತ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾಕೆ ಅವರು ಬಿಡುಗಡೆ ಮಾಡಲಿಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು JDSನ್ನು ಕಟ್ಟಾಕೋಕ್ಕೆ ಅವಾಗೇ ಪ್ಲ್ಯಾನ್ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗೆ ಜೋಡೆತ್ತು ಅಂತೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಇಷ್ಟೊತ್ತು ಮಾತಾಡ್ತಾ ಇದ್ರು. ರೇವಣ್ಣ ಅವ್ರನ್ನ ಜೇಡರ ಬಲಿಯಲ್ಲಿ ಸಿಗಾಕಿಸ್ಬಿಟ್ಟಿದ್ದಾರೆ ಅಂತ ಹೇಳೋದ್ರ ಮುಖಾಂತರ DK ಶಿವಕುಮಾರ್ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. AICC ಮಟ್ಟದಲ್ಲೇ ಪೆನ್ ಡ್ರೈವ್ ಸಂಚು ಮಾಡಿದ್ದಾರೆ ಇವರು. AICC ಮಟ್ಟದಲ್ಲೇ ಪೆನ್ ಡ್ರೈವ್ಗಾಗಿ 60 ರಿಂದ 70 ಲಕ್ಷ ಖರ್ಚು ಮಾಡಿದ್ದಾರೆ. JDS BJP ಮೈತ್ರಿಯನ್ನ ಮುಗಿಸ್ಬೇಕು ಅನ್ನೋದೇ ಕಾಂಗ್ರೆಸ್ನ ಉದ್ದೇಶವಾಗಿತ್ತು. ಈ ಸಂಚಿನಲ್ಲಿ ಸಿದ್ದರಾಮಯ್ಯ ಅವರ ಇಡೀ ಕ್ಯಾಬಿನೆಟ್ ಭಾಗಿಯಾಗಿದೆ, ಯಾರೋ ಒಬ್ರಲ್ಲ. ರಾಜ್ಯ ಸರ್ಕಾರದ SITಗೆ 3 ಪೈಸೆಯ ಬೆಲೆ ಕೂಡ ಇಲ್ಲ. ಎಲ್ಲ ಅವ್ರು ಹೇಳ್ದಂಗೆ ಕುಣಿತಾ ಇದ್ದಾರೆ. JDS ಜೊತೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಅಶೋಕ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.